ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅಂತಿಮ ದರ್ಶನ ಮುಕ್ತಾಯ ಆಗಲಿದೆ. ಇನ್ನೇನು ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಯಾತ್ರೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ದಾರಿಯುದ್ದಕ್ಕೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಜನರು ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಅಂತಿಮ ದರ್ಶನ ಮುಕ್ತಾಯ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಆರ್ ಅಶೋಕ್ ಅಂತಿಮ ದರ್ಶನವನ್ನ ಪಡ್ಕೊಂಡಿರೋದು. ಪೂಜೆ ಬಳಿಕ ಶುರುವಾಗಲಿದೆ ಚೆನ್ನಮ್ಮ ಅಂತಿಮ ಯಾತ್ರೆ. ಬೆಂಗಳೂರಿನ ಹೊಳೆ ನರಸೀಪುರಕ್ಕೆ ಅಂತಿಮ ಯಾತ್ರೆ ಹೋಗಿ ತಲುಪುತ್ತೆ. ಚೆನ್ನಮ್ಮ ಪಾರ್ಥಿವ ಶರೀರ ಮೆರವಣಿಗೆಗೆ ವಾಹನ ಸಿದ್ಧ ಮಾಡಿಕೊಂಡಿದ್ದಾರೆ. ಹೂವುಗಳಿಂದ ಅಲಂಕೃತಗೊಂಡಿರುವಂತಹ ವಾಹನದಲ್ಲಿ ಅಂತಿಮ ಯಾನ. ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್ ಹಾಗೂ ಚನ್ನರಾಯಪಟ್ಟಣ, ಹಾಸನ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್, ಮೊಸಳೆ ಹೊಸಹಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗಲಿದೆ. ದೇವೇಗೌಡರ ಧರ್ಮ ಪತ್ನಿ ವಿಧಿವಶರಾಗಿದ್ದು ಈಗಾಗಲೇ ಅವರ ಕುಟುಂಬಸ್ಥರು, ರಾಜಕೀಯ ಗಣ್ಯರಿರ್ಬೋದು, ತಾರಾಗಣ ಇರ್ಬೋದು, ಹಾಗೆ ಅವರ ಸಂಬಂಧಿಕರು ಸೇರಿದಂತೆ ಅನೇಕರು ಬಂದು ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ. ಸದ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಅಂತಿಮ ದರ್ಶನ ಪಡ್ಕೊಂಡಿದ್ದು ಇನ್ನು ಅಂತಿಮ ಯಾತ್ರೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಶುರುವಾಗುತ್ತೆ. ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ಅಂತಿಮ ಯಾತ್ರೆ ಸಾಗುತ್ತೆ. ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್ ಈ ಮೂಲಕ ಚನ್ನರಾಯಪಟ್ಟಣ, ಹಾಸನ ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್ ಸೇರಿದಂತೆ ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರ ಸಾಗುತ್ತೆ. ಚೆನ್ನಮ್ಮ ಪಾರ್ಥಿವ ಶರೀರ ಮೆರವಣಿಗೆಗಾಗಿ ವಾಹನ ರೆಡಿಯಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಅವರ ಅಂತಿಮ ದರ್ಶನ ಪಡ್ಕೊಳ್ಬೇಕು ಅಂತ ಅನೇಕರು ಕಾಯ್ತಿರ್ತಾರೆ. ಹೀಗಾಗಿ ಅಂತಿಮ ದರ್ಶನಕ್ಕೆ ಈ ಒಂದು ಅಂತಿಮ ಯಾತ್ರೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಮೂಲಕ ಹಾದಿಯುದ್ದಕ್ಕೂ ಕೂಡ ಅವರ ಅಭಿಮಾನಿಗಳು, ಊರಿನವರು, ಗ್ರಾಮಸ್ಥರು, ಸಂಬಂಧಿಕರು ಪ್ರತಿಯೊಬ್ಬರು ಕೂಡ ಅವರ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಅವಕಾಶ ಇರುತ್ತೆ. ಮಾಜಿ ಪ್ರಧಾನಿಯವರ ಧರ್ಮ ಪತ್ನಿ ಚೆನ್ನಮ್ಮ ಏನಿದ್ದಾರೆ, ಯಾವತ್ತೂ ಕೂಡ ಬಹಿರಂಗವಾಗಿ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡವರಲ್ಲ. ಪ್ರಧಾನಿಯವರಾಗಿದ್ದಂಥ ಸಂದರ್ಭದಲ್ಲೇ ಆಗಲಿ ಅಥವಾ ಅಧಿಕಾರದಿಂದ ಕೆಳಗಿಳಿದಾಗಲೇ ಆಗಲಿ ಎಲ್ಲೂ ಕೂಡ ರಾಜಕಾರಣಕ್ಕೆ ಬಂದವರಲ್ಲ, ರಾಜಕಾರಣ ಮಾಡಿದವರಲ್ಲ. ಏನೇ ಇದ್ದರೂ ಕೂಡ ಆ ದೊಡ್ಡ ಗೌಡರ ಕುಟುಂಬವನ್ನು ನಿಭಾಯಿಸುವಲ್ಲಿ ಯಶಸ್ವಿ ದಿಟ್ಟ ಹೆಣ್ಣಾಗಿದ್ದರು ಅವರು. ಈ ಹಿಂದೆ ಕೂಡ ಆ್ಯಸಿಡ್ ದಾಳಿ ಆದಂಥ ಸಂದರ್ಭದಲ್ಲಿ ಸಾವು ಬದುಕಿನ ಹೋರಾಟವನ್ನು ನಡೆಸಿ ಸಾವನ್ನು ಗೆದ್ದು ಬಂದಿದ್ದರು. ಈ ಬಾರಿಯೂ ಕೂಡ ವಾಪಸ್ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಬಾರಿ ಸಾವು ಬದುಕಿನ ನಡುವೆ ಹೋರಾಟದಲ್ಲಿ ಅವ್ರಿಗೆ ಗೆಲ್ಲೋದಕ್ಕಾಗಲಿಲ್ಲ. ಅಂತಿಮವಾಗಿ ಅವರ ಯಾತ್ರೆಯನ್ನು ಮುಗಿಸಿದ್ದಾರೆ. ಚೆನ್ನಮ್ಮ ಅವರ ಅಂತಿಮ ಯಾತ್ರೆಗೆ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಿಕ್ಕಿ ಅತ್ತಂಥ ಆ ಕ್ಷಣವನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ನೋವಾಗುತ್ತೆ. ಮಾಜಿ ಪ್ರಧಾನಿನೇ ಆಗಲಿ, ಮಾಜಿ CM ಆಗಲಿ, ಎಂಥ ಹುದ್ದೆಯಲ್ಲೇ ಇದ್ದವರಾಗಲಿ, ಪತ್ನಿಯನ್ನು ಕಳೆದುಕೊಂಡಾಗ ಆಗುವ ನೋವು, ಆ ಪತ್ನಿ ವಿಯೋಗ ಇದೆಯಲ್ಲ, ಎಂಥವ್ರಿಗೂ ಬೇಡ. ಅವ್ರು ನೋಡಿ ಬಿಕ್ಕಿ ಅಳ್ತಾ ಇರುವಂಥ ಆ ದೃಶ್ಯ ಏನಿದೆ, ನಿಜಕ್ಕೂ 72 ವರ್ಷಗಳ ಆ ದಾಂಪತ್ಯ ಜೀವನದಲ್ಲಿದ್ದಂಥ ಪ್ರೀತಿ, ಆ ಸಾಮರಸ್ಯ, ಆ ಸಮನ್ವಯತೆಗೆ ಸಾಕ್ಷಿ ಇದು. 72 ವರ್ಷಗಳ ಕಾಲ ಗಂಡ ಹೆಂಡತಿ ಯಾವಾಗಲೂ ಕೂಡ ಒಟ್ಟಿಗೆ ಇರ್ತಾಯಿದ್ರು. ದೇವಸ್ಥಾನಕ್ಕೆ ಬಂದರೂ ಕೂಡ ಜೊತೆಲೇ ಬರ್ತಿದ್ರು, ಜೊತೆಲೇ ಹೋಗ್ತಾಯಿದ್ರು. ಆದರ್ಶ ದಂಪತಿ ಆಗಿದ್ರು. ಇನ್ನು ಚೆನ್ನಮ್ಮ ಅವರ ವಿಚಾರಕ್ಕೆ ಬರೋದಾದರೆ ಅವರು ಆದರ್ಶ ಪತ್ನಿ ಆಗಿದ್ದರು. ಯಾವಾಗಲೂ ಕೂಡ ಗಂಡನ ಆರೋಗ್ಯ ಶ್ರೇಯಸ್ಸಿಗೋಸ್ಕರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೇ ಇದ್ದರು. ಪ್ರತಿ ಬಾರಿಯೂ ಕೂಡ ಹೆಣ್ಮಕ್ಳು ಪೂಜೆ ಪುನಸ್ಕಾರ ವ್ರತ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ದಕ್ಕುವಂಥ ಆಶೀರ್ವಾದ ದೀರ್ಘ ಸುಮಂಗಲಿ ಭವ ಅಂಥದ್ದೊಂದು ಆಶೀರ್ವಾದ ಇವ್ರ ವಿಚಾರದಲ್ಲಿ ಫಲಿಸಿದೆ. ಮುತ್ತೈದೆಯಾಗಿ ಅವರು ಸಾವನ್ನಪ್ಪಿದ್ದಾರೆ.
ಅವರಿಗೆ ಅವರ ಈ ಸಾವು ಸಂತಸ ತಂದಿರ್ಬೋದು, ನಾನು ಮುತ್ತೈದೆಯಾಗಿ ಹೋಗ್ತಾ ಇದ್ದೀನಿ ಅಂತ. ಆದರೆ ಅವರ ಕುಟುಂಬಸ್ಥರಿಗೆ ಭರಿಸಲಾಗದ ನಷ್ಟ, ತುಂಬಲಾಗದ ನೋವಾಗ್ಬಿಟ್ಟಿದೆ. HD ಕುಮಾರಸ್ವಾಮಿ ಇರ್ಬೋದು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಮತ್ತು ಅವರ ಚೆನ್ನಮ್ಮ ಅವರ ಪುತ್ರಿಯರಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನೋವು. ಒಟ್ಟು 6 ಜನ ಮಕ್ಕಳು ಅವ್ರಿಗೆ, 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, 9 ಜನ ಮೊಮ್ಮಕ್ಕಳು. ಅವರೆಲ್ಲರನ್ನೂ ಕೂಡ ಬಿಟ್ಟು ಅಗಲಿದ್ದಾರೆ ಚೆನ್ನಮ್ಮ. ಸದ್ಯ ಈಗ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದರು ಚೆನ್ನಮ್ಮ. ಆ ಮಟ್ಟಕ್ಕೆ ದೊಡ್ಡಗೌಡರ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಒಂದು ಸಾಮಾನ್ಯ ಕುಟುಂಬದಲ್ಲೇ ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಅಂದರೆ, ಗಂಡ ಹೆಂಡತಿ ಮಕ್ಕಳನ್ನ ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ಎಷ್ಟು ಸವಾಲಿನ ಕೆಲಸ ಇರುತ್ತೆ. ಅಂಥದ್ರಲ್ಲಿ ದೊಡ್ಡಗೌಡರ ಕುಟುಂಬ ಅಂತ ಬಂದರೆ 4 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು, ಈಗ 9 ಜನ ಮೊಮ್ಮಕ್ಕಳು, ಅವರೆಲ್ಲರನ್ನೂ ನೋಡ್ಕೊಳ್ತಾ ಇದ್ದಿದ್ದು. ಜೊತೆಗೆ ಅವ್ರಿಗೆ ಸಂಬಂಧಪಟ್ಟಂತೆ ಈ ಕಾರ್ಯಕರ್ತರೋ, ಮುಖಂಡರೋ, ಅವ್ರ ಅಭಿಮಾನಿಗಳು ಮನೆಗೆ ಬಂದಾಗಲೆಲ್ಲ ಅವ್ರನ್ನ ನೋಡ್ಕೊಳ್ಳೋದು, ನಿಭಾಯಿಸೋದಿದೆಯಲ್ಲ, ಸಾಮಾನ್ಯ ಕೆಲಸ ಅಲ್ಲ. ಎಷ್ಟೇ ಕೆಲಸಗಾರರು ಇರ್ಬೋದು ನಿಜ, ಆದರೆ ಆ ಮನೆಯ ಗೃಹಿಣಿಯಾಗಿ, ಯಜಮಾನಿಯಾಗಿ ಅವರೆಲ್ಲರನ್ನೂ ನಡೆಸ್ಕೊಳ್ತಾ ಇದ್ದಿದ್ದಂಥ ರೀತಿ ಇದೆಯಲ್ಲ, ಪ್ರತಿಯೊಬ್ಬರು ಅಲ್ಲಿ ನೋಡೋದಕ್ಕೆ ಬಂದಂಥವ್ರು ಅಂತಿಮ ನಮನ ಸಲ್ಲಿಸೋದಕ್ಕೆ ಬಂದಾಗ ಹೇಳ್ತಾರೆ, ಅನ್ನಪೂರ್ಣೇಶ್ವರಿ ಆಗಿದ್ರು ಚೆನ್ನಮ್ಮ ಅಂತ. ಕಾರಣ ಯಾರೋ ಮಾಡಿದ ಅಡುಗೆನ ಇವ್ರು ಬಡಿಸ್ತಾ ಇದ್ರು ಅಂತ ಅಲ್ಲ, ಯಾರೇ ಮನೆಗೆ ಹೋದರೂ ಸ್ವತಃ ಇವರೇ ಅಡುಗೆ ತಯಾರಿಸಿ ಬಡಿಸ್ತಾ ಇದ್ರಂತೆ. ಅಷ್ಟು ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇದ್ರು. ಇನ್ನು ಗಂಡನ ಹೆಂಗೆ ನೋಡ್ಕೊಂಡಿರಬೇಡ ಹೇಳಿ, ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರಬೇಡ. ಅವರು ಎಷ್ಟೋ ಬಾರಿ ದೇವೇಗೌಡರು ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ ಇಡೀ ರಾಜ್ಯವೇ ದುಃಖಪಟ್ಟಿತ್ತು, ಆತಂಕ ಪಟ್ಟಿತ್ತು. ಆಗಲೆಲ್ಲ ಕೂಡ ಅವರನ್ನು ನೋಡಿಕೊಂಡಿದ್ರು ಚೆನ್ನಮ್ಮ. ಈಗ ಪತ್ನಿ ವಿಯೋಗ ದೇವೇಗೌಡರಿಗೆ ಕಾಡ್ತಾ ಇದೆ.